ಹೇಳಿದಾಗ ನಮಗೆ ಫಸ್ಟ್ ಬರುವಂತದ್ದು ಭಾರತ. ಅದಕ್ಕೆ ಮತ್ತೆ ನಾನು ಸೇರಿಸ್ಕೊಳ್ತೇವೆ ವಿಶ್ವಗುರು ಭಾರತ, ಭಾರತ ಮತ್ತು ವಿಜ್ಞಾನ ಅಂತ. ಅದೇ ಇಲ್ಲಿ ಬಂದಾಗ ನಂಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವವರ ಎಲ್ಲರೂ ಕೂಡ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವವರು. ಆ ವಿಷಯದ ಬಗ್ಗೆ ನಾನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಈ ಸ್ಟೇಜ್ ಏನುಂಟು ಇದರ ಟಾಪಿಕ್ ಕೂಡ ಅದೇ. ನನಗಿಂತ ಹೆಚ್ಚು ಮಾತಾಡುವಂತ ಹಿರಿಯರು ಇಲ್ಲಿದ್ದಾರೆ. ಹಾಗಾಗಿ ನಾನು ಅದಕ್ಕಿಂತ ಒಂದು ಸರಳವಾದ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ತುಳು ಭಾಷೆ ಮತ್ತು ಸಂಸ್ಕೃತಿ. ತುಳುನಾಡು ಅಂದ್ರೆ ಭೌಗೋಳಿಕವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ ತುಳುನಾಡು. ಭೌಗೋಳಿಕವಾಗಿ ಹೇಳ್ಬೇಕು ಅಂತ ಹೇಳಿ ಆದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಕೇರಳದ ಕಾಸರಗೋಡು ಜಿಲ್ಲೆ, ಈ 3 ಜಿಲ್ಲೆಗಳು ಮತ್ತೆ ಕೆಲವು ಭಾಗಗಳ ಜನ ಮಾತಾಡುವಂತ ಒಂದು ಭಾಷೆ ಅದು ತುಳು ಭಾಷೆ. ಈ ತುಳು ಭಾಷೆ ಅಂತ ಹೇಳಿ ಬರುವಾಗ ಫಸ್ಟಿಗೆ ಬರೋದು ಇದೊಂದು ಪ್ರಾದೇಶಿಕವಾದವ ಅಥವಾ ಒಂದು ಈ ಭಾಗದ ಜನರದ್ದು ಅತಿಯಾದ ಭಾಷಾಭಿಮಾನವ ಅಂತ ಹೇಳಿ. ಆದ್ರೆ ಹಾಗಲ್ಲ. ತುಳು ಭಾಷೆ ಇತಿಹಾಸವನ್ನ ನಾವು ನೋಡ್ತಾ ಹೋಗುದಾದ್ರೆ ಇದೊಂದು 10ನೇ ಶತಮಾನದಿಂದಲೇ ಇದ್ದಂತ ಭಾಷೆ. ಪಂಚದ್ರಾವಿಡ ಭಾಷೆಗಳು, ಈ ದಕ್ಷಿಣ ಭಾರತದಲ್ಲಿರುವಂತಹ ಪ್ರಮುಖ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆ ತುಳು. ಅಂದ್ರೆ ಈ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಇದ್ರೊಟ್ಟಿಗೆ ತುಳು ಬರ್ತದೆ. ಆದ್ರೆ ತುಳುವಿಗೆ ಇಷ್ಟು ಪ್ರಾಧಾನ್ಯತೆ ಸಿಗ್ತಾ ಇಲ್ಲ. ಸಂವಿಧಾನದ 8ನೇ ಪರಿಚಯದಕ್ಕೆ ತುಳು ಸೇರ್ಬೇಕು ಅಂತ ಹೇಳಿ ಹೋರಾಟಗಳಾಗ್ತಾ ಉಂಟು. ಪ್ರತಿ ವರ್ಷ ಇದ್ರ ಬಗ್ಗೆ ಕೂಗು ಕೇಳ್ತಾ ಉಂಟು. ಆದ್ರೆ ಇದನ್ನು ಹೇಗೆ ಬಿಂಬಿಸಲಾಗ್ತಿದೆ ಅಂತ ಹೇಳಿದ್ರೆ ಇದೊಂದು ಪ್ರಾದೇಶಿಕವಾದ ಅಥವಾ ಇದೊಂದು ಅತಿಯಾದ ಭಾಷಾಭಿಮಾನ. ನಾನಾಗ್ಲೇ ಹೇಳ್ದಾಗೆ ಈ ರೀತಿ ಬಿಂಬಿಸಲಾಗ್ತಾ ಇದೆ. ಆದ್ರೆ ತುಳು ಎಷ್ಟು ಸಮೃದ್ಧವಾದಂತಹ ಭಾಷೆ ಅಂತ ಹೇಳುದಾದ್ರೆ, ಈ ತುಳುವಲ್ಲಿ ಜನಪದ ಸಾಹಿತ್ಯ ಉಂಟು, ಈ ತುಳುವಲ್ಲಿ ಸಾಹಿತ್ಯಗಳುಂಟು. 10ನೇ ಶತಮಾನದಿಂದಲೇ ಈ ತುಳುವಲ್ಲಿ ಸಾಹಿತ್ಯಗಳು, ಶಾಸನಗಳನ್ನ ಕೂಡ ನಾವು ಗಮನಿಸಬಹುದು. ಹಾಗೆ ಹೇಳುದಾದ್ರೆ ತುಳು ಲಿಪಿ ತನ್ನದೇ ಆದಂತಹ ಸ್ವಂತ ಲಿಪಿಯನ್ನ ಕೂಡ ನಮ್ಮ ತುಳು ಭಾಷೆ ಹೊಂದಿದೆ. ಇನ್ನು ಈ ತುಳು ಸಂಸ್ಕೃತಿ ಬಗ್ಗೆ ಮಾತಾಡುದಿದ್ರೆ, ಮೊನ್ನೆ ಅಷ್ಟೇ ಬ್ಯಾಂಗ್ಳೂರಲ್ಲಿ ಕಂಬಳ ನಡೀತು. ಹೀಗೆ ತುಳು ಸಂಸ್ಕೃತಿ ಬಗ್ಗೆ ಈಗ ಒಂದು ಭಾಗದ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕು ಅಂತಿಲ್ಲ. ಯಾಕಂದ್ರೆ ಹೇಳಿದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೇವೆ, ಎಲ್ಲ ಪರಿಚಯ ಆಗಿರ್ತದೆ. ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಯಕ್ಷಗಾನ, ಕಂಬಳ, ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ನಾನಿಲ್ಲಿ ಮಾತಾಡ್ಬೇಕು ಅಂತ ಹೇಳಿರುವುದಂದ್ರೆ, ಕಾಂತಾರ ಮೂವಿ ಬಂದ ನಂತರದಲ್ಲಿ ಆದಂತಹ ಬದಲಾವಣೆ ಏನಿದೆ. ನಮ್ಮದು ದೈವಾರಾಧನೆ ಅಂತ ಹೇಳೋದು ಒಂದು ದೈವಿಕವಾದಂತಹ ನಂಬಿಕೆ ಆಗಿರ್ತದೆ. ಇಲ್ಲಿ ತುಂಬಾ ಜನ ನಾವು ಸೇರಿದ್ದೇವೆ, ತುಂಬಾ ಫ್ಯಾಕಲ್ಟಿಗಳಿದ್ದೇವೆ, ತುಂಬಾ ಸ್ಟೂಡೆಂಟ್ಗಳಿದ್ದೇವೆ. ಈ ವೇದಿಕೆಯ ಮೂಲಕ ನಾನು ಹೇಳುವುದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ನಂಬಿಕೆ ಅಂದ್ರೆ ದೈವಿಕವಾದಂತಹ ನಂಬಿಕೆ, ನಾವು ಅದನ್ನು ಎಷ್ಟು ಶುದ್ಧದಿಂದ ಅಥವಾ ಎಷ್ಟು ನಾವು ನಂಬಿಕೊಂಡು ಬಂದಿದ್ದೇವೆ ಅದನ್ನ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿ ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಕಲೆಯಾಗಿ ಬಿಂಬಿಸುವುದು ನಮಗೆ ಅಲ್ಲಿ ಕೂತ್ಕೊಂಡು ನೋಡುವಾಗ ಅಥವಾ ಆ ಭಾಗದ ಜನವಾಗಿ ನಾವು ನೋಡುವಾಗ ನಮಗೆ ತುಂಬಾ ನೋವಾಗ್ತದೆ. ಇದು ಗೊತ್ತಿದ್ದು ಮಾಡುವಂತದ್ದಲ್ಲ, ಅಥವಾ ಒಂದು ಭಾಗದ ಜನರಿಗೆ ಅಥವಾ ಒಂದು ನಂಬಿಕೆಯನ್ನ ಅವಮಾನ ಮಾಡುವಂತ ಉದ್ದೇಶ ಅಲ್ಲ. ಆದ್ರೆ ಇದು ಗೊತ್ತಿಲ್ಲದೆ ಆಗ್ತಾ ಇರುವಂತದ್ದು ಅಂತ ಹೇಳುದು ಎಲ್ರಿಗೂ ಗೊತ್ತುಂಟು. ಅದರಿಂದ ನಾನು ಈ ವೇದಿಕೆ ಮೂಲಕ ಹೇಳುವುದೇನಂತ ಹೇಳಿದ್ರೆ, ನಿಮ್ಮ ಇನ್ಸ್ಟಿಟ್ಯೂಷನ್ ಅಥವಾ ಫ್ಯಾಕಲ್ಟಿಗಳು, ಸ್ಟೂಡೆಂಟ್ಸ್ ಗಳಿದ್ದೇವೆ, ನಮ್ಮ ಇನ್ಸ್ಟಿಟ್ಯೂಷನ್, ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಥ ಏನಾದ್ರೂ ಪ್ರೋಗ್ರಾಮ್ಗಳಾದ್ರೆ ಅವರಿಗೆ ಸ್ವಲ್ಪ ಮಾಹಿತಿ ಕೊಡುವ. ಇದೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡುವಂತಹ ವಿಷಯ ಅಲ್ಲ. ಇದೊಂದು ಭಾಗದ ಜನರ ದೈವಿಕವಾದಂತಹ ಒಂದು ನಂಬಿಕೆ. ಇದಕ್ಕೆ ಇದ್ರದ್ದೇ ಆದಂತಹ ಸಂಪ್ರದಾಯ ಉಂಟು, ಇದಕ್ಕೆ ಇದ್ರದ್ದೇ ಆದಂತಹ ನಡವಳಿಗಳುಂಟು. ಅಷ್ಟೇ ಶುದ್ಧದಿಂದ ಈ ಜನ ಈ ನಂಬಿಕೆಯನ್ನ ಪಾಲಿಸಿಕೊಂಡು ಬರ್ತಿದ್ದಾರೆ. ನಮ್ಮ ಭಾರತ ಅಂತ ಹೇಳಿದ್ರೆ ಅದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಅದು ವಿವಿಧ ಭಾಷೆ, ವಿವಿಧ ಸಂಸ್ಕೃತಿಯನ್ನ ಉಳಿಸಿಕೊಂಡಿರುವಂತಹ ದೇಶ. ಈ ಸ್ಪೆಷಾಲಿಟಿ ಉಳಿಬೇಕು ಅಂತ ಹೇಳಿ ಆದ್ರೆ ನಾವು ಇದನ್ನೆಲ್ಲ ಉಳಿಸಬೇಕು. ಈ ಸ್ಪೆಷಾಲಿಟಿ, ಈ ಭಾಷೆ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ 2 ಮುಖಗಳಿದ್ದಾಗ ಇದು ಉಳಿಬೇಕು ಅಂತ ಹೇಳಿ ಆದ್ರೆ ತುಳು ಆದಷ್ಟು ಬೇಗ ಸಂವಿಧಾನದ 8ನೇ ಪರಿಚಯದಕ್ಕೆ ಸೇರ್ಬೇಕು. ಆ ಅರ್ಹತೆ ತುಳು ಭಾಷೆಗೆ ಉಂಟು ಅಂತ ಹೇಳಿ ನಾ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.